ಗೋವಿಂದಪ್ಪ ಸೆಲ್ಸ್ನ ಮುಖ್ಯಸ್ಥರು ಶ್ರೀಯುತ ಮಹೇಶ್ ಸರ್ ನಮಸ್ತೆ. ನಮಸ್ತೆ. ನಾವು ಆರ್ ಜಗದೀಶ್ ಅವರು ಫಿಲಮ್ ಫೀಲ್ಡಲ್ಲಿ ಅದು ಕಿರುತೆರೆಯಲ್ಲಿ ಫೇಮಸ್ಸು. ನೀವು ಇವಾಗ ಕ್ರೀಡಾ ಮನೋಭಾವದಲ್ಲಿ ಕ್ರೀಡಾ ಆಸಕ್ತರಾಗಿ ಇವಾಗ ಕ್ರೀಡೆಯಲ್ಲಿ ಪಾಲ್ಗೊಂಡಿದ್ದೀರಾ. ನಿಮ್ಮ ಟೀಮು ಸಹ ಕ್ರೀಡೆಯಲ್ಲಿ ಆಡ್ತಾ ಇದೆ. ಕರ್ನಾಟಕ ಟೆಲಿವಿಷನ್ ಪ್ರೊಡ್ಯೂಸರ್ ಕಪ್ನಲ್ಲಿ ನಿಮ್ಮ ಟೀಮು ಪಾರ್ಟಿಸಿಪೇಟ್ ಮಾಡಿದೆಯಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಜಗದೀಶ್ ಸರ್? ತುಂಬ ಖುಷಿ ಆಗ್ತಿದೆ. ನಾವು ಈ ಹಿಂದೆ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅವರು ಮಾಡ್ತಾ ಇದ್ರು ಈ ಥರ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ವರ್ಷ. ಈ ವರ್ಷದಿಂದ ಪ್ರೊಡ್ಯೂಸರ್ ಅಸೋಸಿಯೇಷನ್ ಅವರು ಈ ಒಂದು ಕಾರ್ಯಕ್ರಮ ಅಂದರೆ ಕ್ರಿಕೆಟ್ ಟೂರ್ನಮೆಂಟ್ ಅಂದರೆ ವರ್ಷ ಇಡೀ ಕೆಲಸ ಮಾಡುವಂಥ ನಮ್ಮ ಟೆಕ್ನಿಷಿಯನ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಅಂದರೆ ಒಂದು ಸೀರಿಯಲ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವರ್ಗದ ಕ್ಯಾಟಗರಿ ಜನರನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಕ್ರಿಕೆಟ್ ಆಡಿಸೋದು. ಯಾಕಂದರೆ ಒಂದು ರಿಲ್ಯಾಕ್ಸೇಷನ್ ಬೇಕಾಗುತ್ತೆ. ನಾವು ಟೆನ್ಷನಲ್ಲೇ ಇರ್ತೀವಿ, ಕ್ರಿಯೇಟಿವ್ ಆಗಿ ಓಡಾಡಿಕೊಂಡು ಮಾಡಿಕೊಂಡು ಇರುವಾಗ ಇದೊಂದು ಜಸ್ಟ್ ಎಂಟರ್ಟೈನ್ಮೆಂಟ್, ಒಂದು ಫೀಲ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಒಂದಿಷ್ಟು ಸೀರಿಯಲ್ ತಂಡಗಳು ಬಂದಿರ್ತಾರೆ, ಒಂದಿಷ್ಟು ಜನ ನಮ್ಮ ಪ್ರೊಡ್ಯೂಸರ್ಸ್ ಬಂದಿರ್ತಾರೆ. 6 ಟೀಮ್ ಪಾರ್ಟಿಸಿಪೇಷನ್ ಮಾಡಿದೆ ಅಂತ ಹೇಳಿದ್ರು. ಅದು ಸೆಲೆಕ್ಟ್ ಆಗಿದ್ದೆ 6 ಟೀಮ್ ಕೊಲಾಬ್ರೇಷನ್ ಜಿ ಉದಯ ಇಲ್ಲ 18 ಟೀಮ್ಸ್ ಅಲ್ಲಿ ಇನ್ನೂ ತುಂಬಾ ಟೀಮ್ನವರು 3 ಡೇಸ್ ಇಂದ ಮಾಡಕ್ಕೆ ಬಂದಿದ್ದು. ಅಷ್ಟರೊಳಗಡೆ ಮ್ಯಾಚ್ ನಡೆಸೋಕ್ಕಾಗಲ್ಲ ಅನ್ನೋದಕ್ಕೆ ಒಂದು 18 ಟೀಮ್ಸನ್ನು ಇದು ಮಾಡಿಕೊಂಡು ಜಿ ಕನ್ನಡ ಇರ್ಬೋದು, ಕಲರ್ಸ್ ಕನ್ನಡ ಇರ್ಬೋದು, ಸುವರ್ಣ ಇರ್ಬೋದು, ಉದಯ ಟಿವಿ ಇರ್ಬೋದು, ಎಲ್ಲರೂ ಬಂದು ಖುಷಿಯಾಗಿ ಭಾಗವಹಿಸಿದ್ದಾರೆ. ಅದು ಖುಷಿ ಕೊಡುತ್ತೆ. ಕೊಲಾಬ್ರೇಷನ್ ಅಲ್ಲಿ ಎಲ್ಲರೂ ಆಟ ಆಡಿದ್ದಾರೆ. ನಿಮ್ಮ ಟೀಮು ಸೆಮಿಫೈನಲ್ ಬಂದಿತ್ತಲ್ವ ಸರ್? ಈಗ ಫೈನಲ್ ಬಂದಿದೆ. ಫೈನಲ್ ನಿಮ್ಮದು ಪುಟ್ಟಕ್ಕನ ಮಕ್ಕಳು ಮತ್ತೆ ಇನ್ನೇ ಅವ್ರ ಟೀಮ್ ಆಡ್ತಾ ಇದ್ದಾರೆ. ಫೈನಲ್ ಅಲ್ಲಿ ಶ್ರೀದೇವಿ ಮಹಾತ್ಮೆ ಮತ್ತೆ ಪುಟ್ಟಕ್ಕನ ಮಕ್ಕಳು ಫೈನಲ್ ಬಂದಿದೆ. ನಿಮ್ಮ ಟೀಮ್ ಕ್ಯಾಪ್ಟನ್ ನೀವೇನಾ ಸರ್? ನಾನು ನಮ್ಮ ಟೀಮ್ ಕ್ಯಾಪ್ಟನ್ ಅಲ್ಲ, ನಮ್ಮ ಟೀಮ್ ಇನ್ವೆಸ್ಟರ್ ನಾನು, ಪ್ರೊಡ್ಯೂಸರ್. ಹೌದು, ನನ್ನ ಟೀಮಿನ ಕ್ಯಾಪ್ಟನ್ ಮಹೇಶ್ ಸರ್ ಅಂತ ನಿರ್ದೇಶಕ ಮಹೇಶ್ ಸರ್ ಹಂಗ ಅವರು. ಸರ್ ಸುಲಭವಾಗಿ ಹೊಡಿಬಹುದು. ಏನಂತೀರಾ ನವೀನ್ ಸರ್? ಇದು ಥರ್ಡ್ ಪ್ರೈಸ್ ಇದೆ. ಪಾರ್ಟಿಸಿಪೇಟ್ ಮಾಡಿರೋಂಥ ಆಮೇಲೆ ಅತ್ಯುತ್ತಮ ಆಗಿ ಚೆನ್ನಾಗಿ ಬೆಸ್ಟ್ ಪ್ಲೇಯರು, ಮ್ಯಾನ್ ಆಫ್ ದ ಮ್ಯಾಚ್ ಹೆಣ್ಮಕ್ಳಿಗೂ ಕೊಟ್ಟಿರ್ತಾರೆ. ಆಮೇಲೆ ಹೆಣ್ಮಕ್ಳಿಗೆ ಸೀರೆನೂ ಕೊಟ್ಟರು ಇವತ್ತು. ಹಾಗಾಗಿ ಖುಷಿ. ಸ್ಪಾನ್ಸರ್ ಅವರು ಕೊಟ್ಟಿರೋದು. ಇದು ಬೈಕ್ ಇಟ್ಟಿದಾರಲ್ಲ ಸರ್, ಇದು ಯಾವ ಟೀಮ್? ರನ್ನರ್ ಅಪ್ ವಿನ್ನರ್ಗ? ಇದು ವಿನ್ನರ್ಗೆ ಅಂತ ಕೇಳ್ಪಟ್ಟಿದ್ದೀನಿ. ಯಾವ ಬೈಕ್ ಸರ್ ಇದು? ಅಂಪೇರ್ ಅಂತ ಇದೆ. ಯಾವ ಬ್ರ್ಯಾಂಡ್ ಇದು? ಅಂಪೇರು ಎಲೆಕ್ಟ್ರಿಕ್ ಅಂತ. ಎಲೆಕ್ಟ್ರಿಕ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ಅಧ್ಯಕ್ಷರು. ಈ ಕಡೆ ಬಮ್ಮ. ಇದು ಯಾರು ವಿನ್ ಆಗ್ತಾರೋ ಆ ಪ್ರೊಡ್ಯೂಸರ್ಗೆ ಈ ಬೈಕ್ ಹೋಗುತ್ತೆ. ಪ್ರೊಡ್ಯೂಸರ್ ಟೀಮ್ಗೆ, ಪ್ರೊಡ್ಯೂಸರ್ಗೆ ಡೈರೆಕ್ಟ್, ಕ್ಯಾಪ್ಟನ್ಗೆ ಯಾರಿಗೂ ಇಲ್ಲ. ಅವ್ರಿಗೆ ಬಿಟ್ಟಿರೋದು. ಯಾರು ವಿನ್ ಆಗ್ತಾರೋ ಅವ್ರಿಗೆ. ಒಂದು ಸ್ಪಾನ್ಸರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಬೈಕ್ ಕೊಟ್ಟಿದ್ದಾರೆ. ಅದು ಖುಷಿಯಾಗಿದೆ. ಗೆಸ್ಟ್ ಆಗಿ ಉಮಾಶ್ರೀ ಅಮ್ಮ ಅವ್ರ ಕೈಯಿಂದ ಯಾರು ಗೆದ್ದಿರ್ತಾರೆ ಅವ್ರಿಗೆ ಕಪ್ ಅನ್ನ. ಇವಾಗ ಆಲ್ಮೋಸ್ಟ್ ಆಯ್ತು, 10 ಗಂಟೆ ಆಗಿದೆ, 12 ಗಂಟೆ ಆಗುತ್ತೆ ಇನ್ನು ಮ್ಯಾಚ್ ಫೈನಲ್ ಮುಗಿಯೋದಕ್ಕೆ. ಅದೇ ಉಮಾಶ್ರೀ ಅಮ್ಮ ಬರ್ತಾರೆ, ಅಷ್ಟೊಂದು ಮುಗಿಸ್ಕೋಬೇಕಿತ್ತು. ಅವ್ರಿಗೆ ಲೇಟ್ ಆಗ್ಬಿಟ್ರೆ ಅವ್ರು ಕೋಪ ಮಾಡ್ಕೊತಾರೆ, ಗೊತ್ತಿಲ್ಲ ನನಗೆ. ಬೇಗ ಮಾಡಬೇಕು ಅಂತ ಹೇಳಿದ್ದೀನಿ. ವಿನ್ನಿಂಗ್ ಸೆಲೆಬ್ರೇಷನ್ ಯಾವ ತರ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಸರ್? ಈಗ ನೋಡ್ಬೇಕು, ಈಗ ನಾವು ಆಡಬೇಕು, ಆಡಿ ವಿನ್ ಆದ್ರೆ ನಮ್ದು ಒಂಥರ ಸೆಲೆಬ್ರೇಷನ್ ಇರುತ್ತೆ, ಪುಟ್ಟಕ ಮಕ್ಕಳದ್ದು. ಇಲ್ಲ ದೇವಿ ಮಾತ್ಮೆಯವರು ವಿನ್ ಆದ್ರೆ ಅವ್ರದ್ದು ಒಂಥರ ಸೆಲೆಬ್ರೇಷನ್ ಇರುತ್ತೆ. ನಮಗೆ ಖುಷಿ ಏನಂದ್ರೆ ಪ್ರೊಡ್ಯೂಸರ್ಸ್ ಕಪ್ ಅಂದ್ಕೊಂಡು ಎಲ್ಲ ಸ್ಪಾನ್ಸರ್ಸ್ ಎಲ್ಲ ಬಂದು ಈ ಥರದ್ದು ಕಾರ್ಯಕ್ರಮಕ್ಕೆ ಅವ್ರ ಕೈಗಳು ಅಂದರೆ ಜೋಡಿಸಿದ್ದಾರೆ. ಇದರಿಂದ ನೆಕ್ಸ್ಟ್ ಇಯರ್ ಇನ್ನೂ ತುಂಬಾ ಚೆನ್ನಾಗುತ್ತೆ. ಈ ವರ್ಷ ಬೈಕ್ ಇದೆ, ನೆಕ್ಸ್ಟ್ ಇಯರ್ ಎಲೆಕ್ಟ್ರಿಕ್ ಕಾರ್ ಬರ್ಬೋದು, ಯಾರಿಗೂ ಗೊತ್ತು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಉಮಾಶ್ರೀ ಅಮ್ಮ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಈ ಫೈನಲ್ ಮ್ಯಾಚ್ ಆಗ್ತಿದ್ದ ಹಾಗೆ ಇದು ಪ್ರೈಸ್ ಕೊಡುವಂಥ ಕಾರ್ಯಕ್ರಮ ಶುರುವಾಗುತ್ತೆ. ಥ್ಯಾಂಕ್ ಯು ಸರ್. ತುಂಬಾ ಚಳಿ ಇದೆ ನೋಡಿ ವೀಕ್ಷಕರೇ, ಈ ಚಳಿನಲ್ಲೂ ಆಡ್ತಾ ಇದ್ದಾರೆ. 10 ಗಂಟೆ ಆಗಿದೆ. ಆ್ಯಕ್ಚುಲಿ 3 ಡೇಸ್ ಇಂದ ಆಡಿರೋದು. ಸ್ವಲ್ಪ ಫೈನಲ್ ಮ್ಯಾಚ್ ಬೇಗ ಇದ್ದಿದ್ರೆ ನಮ್ಮ ಇನ್ನೂ ಅಷ್ಟು ಕಿರುತೆರೆಯ ರಂಗುರಂಗಿನ ನಟರು ಎಲ್ಲ ಇರ್ತಾ ಇದ್ರು. ಸ್ವಲ್ಪ ಲೇಟ್ ಆಗಿದ್ದ ಕಾರಣ ಸ್ವಲ್ಪ ಅವರೆಲ್ಲ ಇಲ್ಲ. ಈಗ ಫಿಲಂ ಫೆಸ್ಟಿವಲ್ ನಡೀತಾ ಇದೆ, ಹಾಗೇನೆ ಇವತ್ತು ಎಲೆಕ್ಷನ್ ಬೇರೆ ಇತ್ತು, ಚಿತ್ರಮಂಡಳಿದು ಎಲೆಕ್ಷನ್ ಇತ್ತು, ಎಲ್ಲ ಅಲ್ಲಿದ್ದಾರೆ ಎಲ್ಲರೂ. ಇಲ್ದಿರ ಇನ್ನೂ ಕ್ರೌಡ್ ಜಾಸ್ತಿ ಇರೋದು. ಇದು ಫಸ್ಟ್ ಇಯರ್ ಇದೆ. ಫಸ್ಟ್ ಇಯರ್ದು ಇದೆಲ್ಲ ಎಕ್ಸ್ಪೀರಿಯನ್ಸ್ ಹೇಗಿದೆ ಸರ್? ಹೇಗಿದೆ? ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಎಲ್ಲಾ ಟೀಮ್ಗಳು ಗ್ಯಾದರ್ ಆಗಿದ್ದಾರೆ. ತುಂಬಾ ಖುಷಿ ಇದೆ. ಒಳ್ಳೆ ಎಲ್ಲ ಸೆಲೆಬ್ರಿಟಿಗಳು ಗ್ಯಾದರ್ ಆಗಿರೋದು ತುಂಬಾ ಚೆನ್ನಾಗಿದೆ. ಅಪ್ಪು ಕಪ್ಪು ಇವೆಂಟ್ ಮತ್ತೆ QPL ಎಲ್ಲ ಗ್ಯಾದರ್ ಆಗ್ತಿದ್ರು. ಇದು ಕಿರುತೆರೆಗೆ ಸಂಬಂಧಪಟ್ಟಾಗೆ ನಿಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಎಷ್ಟು ದಿನದಿಂದ ಪ್ರಿಪರೇಷನ್ ಆಗಿತ್ತು ಸರ್? ಇದಕ್ಕೆ ಒಂದು 2 ಮಂತ್ಸ್ ಪ್ರಿಪರೇಷನ್ ಆಗಿತ್ತು. ನಮ್ಮ ಅರವಿಂದ್ ಮಾಡಿದ್ರು ಎಲ್ಲ. ಅರವಿಂದ್ ಅವರೇ ಇದ್ರದ್ದು ಒಂದು ಮೇಲುಸ್ತುವಾರಿ ತಗೊಂಡು ಈ ಕಾರ್ಯಕ್ರಮನ ಮಾಡಿದ್ದಾರೆ. ಪುಟ್ಟಕ್ಕನ ಮಕ್ಕಳು ಸಹ ಸೀರಿಯಲ್ ಚೆನ್ನಾಗಿ ಹೋಗ್ತಿದೆ. ಉಮೇಶ್ ಅಮ್ಮನೂ ಚೆನ್ನಾಗಿ ಮಾಡ್ತಿದ್ದಾರೆ. ಇಲ್ಲಿ ಗೆಸ್ಟ್ ಆಗಿ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸಂತೋಷ. ಅವರು ವಿನ್ನಿಂಗ್
ಟೀಮ್ಗೆ ಕಪ್ ಕೊಡ್ತಾ ಇದ್ದಾರೆ. ನಿಮ್ಮ ಸೀರಿಯಲಲ್ಲಿ ಇರೋವಂಥ ಹೆಣ್ಮಕ್ಳು ಸಹ ಬೆಳಗ್ಗೆ ನಿನ್ನೆಯಿಂದನೂ ಪಾರ್ಟಿಸಿಪೇಟ್ ಮಾಡಿ ಗೆದ್ದಿರೋದನ್ನು ವಿಶ್ ಮಾಡ್ತಾಯಿದ್ರು. ನಿಮ್ಮ ಟೀಮ್ ಬಗ್ಗೆ ಹೇಗೆ ಎನ್ಕರೇಜ್ ಮಾಡಿದ್ರಿ ಸರ್? ನಿಮ್ಮ ಟೀಮಲ್ಲಿ ಕೋಆರ್ಡಿನೇಷನ್ ಚೆನ್ನಾಗಿ, ಆಮೇಲೆ ನಾವು ಒಂದಿಷ್ಟು ಪ್ರಾಕ್ಟೀಸ್ ಮಾಡಿದ್ವಿ, ಆಮೇಲೆ ಒಂದು ಗೆಲ್ಲಬೇಕು ಪ್ಲಾನಿಂಗು, ಸಾರಂಗ್ ಇರ್ಬೋದು, ನಮ್ಮ ಟೀಮಿನ ಅನಿರೀತ್ ಇರ್ಬೋದು ಮಾಡಿದ್ದಾರೆ, ಇವರೆಲ್ಲ ತುಂಬ ಪ್ಲಾನ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಇನ್ನು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಎಷ್ಟು ಎಪಿಸೋಡ್ ಬರುತ್ತೆ ಸರ್? ಎಷ್ಟು ಸಾವಿರ ಎಕ್ಸ್ಪೆಕ್ಟೇಷನ್ ಇಟ್ಕೊಬೋದು? ಇಲ್ಲ, ಸದ್ಯದಲ್ಲೇ ಮುಗಿಸ್ತಾ ಇದ್ದೀವಿ. ಹೌದ್ರಾ? ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹಾಯ್ ವಿಯಾನ್ ಸರ್, ವೆಲ್ಕಮ್ ಟು ಮೈ ಚಾನಲ್. ಮುಂದುವರಿಸಿ ಅಂತ ನಮ್ಮ ಆರೋಗ್ಯ ಜಗದೀಶ್ ಕರ್ನಾಟಕ ಟೆಲಿವಿಷನ್ ಪ್ರೊಡ್ಯೂಸರ್ ಕಪ್ನಲ್ಲಿ ನಿಮ್ಮ ಸೀರಿಯಲ್ ಇಂದ ಪಾರ್ಟಿಸಿಪೇಷನ್ ಮಾಡಿದ್ದೀರಾ, ಕಿರುತೆರೆಯಿಂದ. ಹೇಗೆ ಅನಿಸ್ತಾ ಇದೆ? ನಿಮ್ಮ ಟೀಮ್ಗೆ ಯಾವ ತರ ಚಿಯರ್ ಅಪ್ ಮಾಡ್ತಿದ್ದೀರಾ ಹೇಳಿ? ಫೈನಲ್, ಸೆಮಿಫೈನಲ್ ಬಂದು ಫೈನಲ್ ಬಂದಿದೆ, ಏನು ಹೇಳ್ತೀರಾ? ಮೊದಲನೇದಾಗಿ ಕರ್ನಾಟಕ ಟೆಲಿವಿಷನ್ ಲೀಗ್ ಅಂದ್ರೆ ಪ್ರೊಡ್ಯೂಸರ್ಸ್ ಕಪ್ ಏನಿದೆ ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ದಾರೆ. ಅಂಡ್ ಟು ಬಿ ಪಾರ್ಟ್ ಆಫ್ ದಿಸ್ ಅಂದಾಗ ತುಂಬಾ ಖುಷಿ ಆಗಿದೆ. ಯಾಕಂದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಪ್ರಚಾರ ಇಲ್ಲ, ಕೆಲವೊಂದು ಆರ್ಟಿಸ್ಟ್ಗಳು ಎಲ್ಲರೂ ಮಿಂಗಲ್ ಆಗಿ ಅಂಡ್ ಆರ್ಗನೈಸ್ ಕಮಿಟಿಗೆ ಅಂಡ್ ಪುಟ್ಟಕ್ಕನ ಮಕ್ಕಳು ಟೀಮಿಂದ ನಾನು ಆಡ್ತಾ ಇದ್ದೀನಿ. ತುಂಬಾ ಖುಷಿ ಇದೆ, ಒಳ್ಳೆ ಟೀಮು, ಕೋಆರ್ಡಿನೇಷನ್ ಚೆನ್ನಾಗಿದೆ ನಮ್ಮದು. ಅಂಡ್ ಮೋರೋವರ್ ಖುಷಿ ಪಡೋ ವಿಚಾರ, ಒಂದು ಓಟದ ಸೇರ್ಪಡೆಯಾಗುತ್ತೆ. 23 balls 23 for 23. ಇಲ್ಲೊಂದು ಒಬ್ಬಂದೇ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಅಲ್ಲಾಗಲಿ, ಫೀಲ್ಡಿಂಗ್ ಆಗಲಿ, ಬೌಲಿಂಗ್ ಅಲ್ಲಾಗಲಿ. ನಿಮ್ಮ ಟೀಮಲ್ಲಿ ಎಷ್ಟು ಜನ ಇದ್ರು ಪುಟ್ಟಕ್ಕನ ಮಕ್ಕಳು ಟೀಮಿಂದ? 15 ಜನ ಇದ್ದೀವಿ. ಹೆಣ್ಮಕ್ಳೆಲ್ಲ ಬೆಳಗ್ಗೆಯಿಂದ ಚೆನ್ನಾಗಿ ಆಡ್ತಾ ಇದ್ರು, ನೋಡಿದ್ವಿ. ಸಪೋರ್ಟ್ ತುಂಬಾ ಇದೆ ಪಾಪ. Nice, ಒಳ್ಳೆ comeback after 2 wickets. ನಮ್ಮ ಸೀರಿಯಲ್ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಬಾಲ್ ನೀಡೋದು ಕಲ್ತಿದ್ದಾರೆ. ಒಳ್ಳೆ ಟಾಪ್ ಬಾಲ್ ಅಂಡ್ ಅದು ಎಫರ್ಟ್ ಇಲ್ಲಿ ಕಾಣಿಸ್ತಾ ಇದೆ. ನೀವು ಟೀಮಲ್ಲಿ ಏನು ಪ್ಲೇಯರ್, ಏನು ರೋಲ್ ಮಾಡಿ? ಆಲ್ರೌಂಡರ್ ಎಲ್ಲ ಮಾಡ್ತೀನಿ. ಅಂಡ್ ಜಗ್ಗಿ ಸಾಗರ್ ನಮ್ಮನ್ನ ಆಯ್ಕೆ ಮಾಡ್ಕೊಂಡು ಇದು ಒಂದು ಓಟದ ಸೇರ್ಪಡೆ. ಬರೋಬ್ಬರಿ 3 ವೈಟ್ಗಳನ್ನ ಕೊಡ್ತಿದ್ದಾರೆ ಶ್ರೇಯಸ್. ಅವ್ರಿಗೂ ನಾನು ಧನ್ಯವಾದ. ಈಸಿ ಸುಲಭದ ತುತ್ತನ್ನ ಉಣಬಡಿಸ್ತಾ ಇದ್ದಾರೆ ಶ್ರೇಯಸ್. ನಮ್ಮ ಟೀಮಿಗೆ ಆಲ್ರೆಡಿ ಬಂದಿದ್ದಾರೆ. ಪುಟ್ಟಕ್ಕನ ಮಕ್ಕಳಿನ ಕ್ಯಾಪ್ಟನ್ ಕೂಲ್ Mahesh sir, please join us for the toss ceremony. Pawan sir, the umpire, please join us for the toss ceremony. Gunia match. Thank you Viyan sir. Thank you. Captain Cool, Mahesh sir. Best keeper of the series, Imran Aru, Uday TV in that. Yes sir. Most valuable player, MVP. Okay. ಇನ್ನ ಒಂದು ಗೆಸ್ ಕೊಡ್ತೀನಿ. ಕೇಶವ ಅಲ್ಲ, ಇಲ್ಲಿ ಬೇರೆ ಹೆಸರಿದೆ. Any guesses? ಅನಿರೇಶ್. Okay. Last one. Yes. ಕೇಶವ. Okay. So ನೀವು ನಿಮ್ಮ 100 ರೂಪಾಯಿನ ಸೋತಿದ್ದೀರಾ. ದಯವಿಟ್ಟು ನಾನು ತಗೊಂಡ್ಬಂದು ಕೊಡಿ. None other than ಮಂಜು ಬೇಟಿ. Most valuable player ಮಂಜು ಬೇಟಿಗೆ ಹೋಗ್ತಾ ಇದೆ. ನಮ್ಮ ವುಮೆನ್ ಆಫ್ ದ ಸೀರೀಸ್ಗೆ 5,000 ಹಾಗೆ ಸುಮ್ಮನೆ ಕಪ್ಪತ್ತು ಕಳಿಸಲ್ಲ. 5,001 ರೂಪಾಯಿಯ ವಿಶೇಷವಾದಂತಹ ಬಹುಮಾನ. Congratulations, Vidya, woman of the series trophy, 5,000. Oh my God. So next one, man of the series. Oh my God, Keshwara. ಹೌದಾ? ಕೇಶವಗೌಡ ಅವರಿಗೆ ಹೌದು, ಕೇಶವಗೌಡ ಅವರೇ, ಕಂಗ್ರ್ಯಾಚುಲೇಷನ್ಸ್. 10,001 ರೂಪಾಯಿಯ ವಿಶೇಷ ಬಹುಮಾನ ಕೂಡ ಇದೆ ನಿಮಗೆ. ಕಂಗ್ರ್ಯಾಚುಲೇಷನ್ಸ್ ಕೇಶವಗೌಡರಿಗೆ. ಅಭಿನಂದನೆಗಳು ಕೇಶವಗೌಡ್ರೆ. 10,000 ರೂಪಾಯಿ ಸಂಗ್ರಹಣೆ ಕೊಡ್ತಾ ಇದ್ದೀವಿ. ಮ್ಯಾನ್ ಆಫ್ ದ ಸೀರೀಸ್ಗೆ 10,000 ಟ್ರೋಫಿ ಮತ್ತು ಸಾಕಷ್ಟು ಪ್ರಶಂಸೆ ಮತ್ತು ಅಭಿನಂದನೆಗಳು. ಸರ್, ವಿಜಯದ ಬಾವುಟವನ್ನು ಆರಿಸ್ಬಿಟ್ಟಿದ್ದೀರಾ ಇವತ್ತು ಪ್ರೊಡ್ಯೂಸರ್ಸ್ ಕಪ್ಪಲ್ಲಿ. ಎಷ್ಟು ಖುಷಿ ಆಗ್ತಾ ಇದೆ? ಬರ್ತಾ ಇಲ್ಲ, ತುಂಬ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅರವಿಂದ್ ಸರ್ಗೆ.
ಈ ಟೂರ್ನಮೆಂಟ್ ಆರ್ಗನೈಸ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಯಾಕಂದರೆ ನಾವೀಗ 3 ವರ್ಷ ಆದಮೇಲೆ ಕ್ರಿಕೆಟ್ ಆಡ್ತಿದ್ವಿ ಅನ್ಸುತ್ತೆ. ಇದೊಂದು ಯಾರು ಆರ್ಗನೈಸ್ ಮಾಡಿದ್ರೆ ಮಾತ್ರ ಕ್ರಿಕೆಟ್ ಆಡೋಕ್ಕಾಗತ್ತೆ. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಟೀಮ್. ಪ್ರೊಡ್ಯೂಸರ್ಸ್ ಕಪ್ ನ ಮತ್ತಷ್ಟು ಸುಂದರಗೊಳಿಸಿದ್ದಾರೆ ಅವರ ಸುಂದರವಾದ ಟ್ರೋಫಿಗಳಿಂದ. ಧನ್ಯವಾದ ರೇಖಾ ಮತ್ತು ಅವರ ತಂಡಕ್ಕೆ. ಥ್ಯಾಂಕ್ ಯು. ಕಂಗ್ರಾಚುಲೇಷನ್ಸ್ ವಿನ್ನರ್ ಸೀಸನ್ 1 ಫಸ್ಟ್ ವಿನ್ನರ್ಸ್ ಹತ್ರ ಬನ್ನಿ. ಪುಟಕನ ಮಕ್ಕಳು. ಎಸ್ ಸರ್, ವಿ ಆಲ್ಸೋ ಹ್ಯಾವ್ ಅವರಿಗೆ ಒಂದು ಬೈಕ್ ಸಹ ನೀಡಲಾಗ್ತಾ ಇದೆ. ಕಂಗ್ರಾಚುಲೇಷನ್ಸ್. ಹೈಬ್ರಿಡ್ ಸ್ಟೋನ್ ಅವರ ವತಿಯಿಂದ ಒಂದು ಎಲೆಕ್ಟ್ರಿಕ್ ಬೈಕ್ ಅನ್ನ ಚಾಂಪಿಯನ್. ಕಂಗ್ರಾಚುಲೇಷನ್ಸ್ ವಿನ್ನರ್ಸ್ ಪ್ರತಿಯೊಬ್ಬರಿಗೂ ಈ ಒಂದು ಟಸ್ಕರ್ ಪುಟಕನ ಮಕ್ಕಳಿಗೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ನಮ್ಮ ಕರ್ನಾಟಕ ಟೆಲಿವಿಷನ್ ಲೀಗ್ ಪ್ರೊಡ್ಯೂಸರ್ಸ್ ಕಪ್ ₹10,000 ಕಬಡ್ಡಿ ಕೊಡ್ತಾ ಇದ್ದೀವಿ. ಮ್ಯಾನ್ ಆಫ್ ದ ಸೀರೀಸ್ಗೆ 10,000 ಟ್ರೋಫಿ ಮತ್ತು ಸಾಕಷ್ಟು ಪ್ರಶಂಸೆ ಮತ್ತು ಅಭಿನಂದನೆಗಳು. ವೆಲ್ಕಮ್ ಟಸ್ಕರ್ ಟ್ರಂಕ್ ಅವ್ರನ್ನ ಮಾಲೀಕರನ್ನ ದಯವಿಟ್ಟು ಬರಬೇಕು. ಜೋರಾದ ಚಪ್ಪಾಳೆ. ಅವ್ರ ಬ್ಯಾಟ್ ಬೀಸ್ನಷ್ಟೇ ಜೋರಾಗಿ ಚಪ್ಪಾಳೆ ತಟ್ಟಿ. ಧನ್ಯವಾದಗಳು. ಅಂಡ್ ನೆಕ್ಸ್ಟ್ ಬೆಸ್ಟ್ ಬೌಲರ್ ಗೋಸ್ ಟು ಮಂಜು. ಪರ್ಫಾರ್ಮೆನ್ಸ್ ಅನ್ನ ನೀಡಿ ಟೀಮನ್ನ ಗೆಲುವಿನತ್ತ ಕೊಂಡೊಯ್ದಿದ್ದಾರೆ. ಅರವಿಂದ್ ಸರ್ ಅವರು ನೀಡ್ತಾ ಇದ್ದಾರೆ ಪ್ಲೇಯರ್ ಆಫ್ ದ ಮ್ಯಾಚ್ ಟ್ರೋಫಿಯನ್ನು ನೀಡಬೇಕಾಗಿ ವಿನಂತಿಸ್ಕೊತಾ ಇದ್ದೀವಿ. Congratulations everyone. Thank you. ನೀವು ಕ್ಯಾಚ್ ಹಿಡಿಯೋದಕ್ಕೆ ವಿನ್ ಆಗಿದ್ದು. ಇನ್ನೊಂದ್ಸಲ ಚೇರ್ ಮಾಡಿ. ರೌಂಡಿಗೆ ಬರಬೇಕು. ಟಸ್ಕರ್ ಟ್ರಂಕ್ ದಯವಿಟ್ಟು ಬರಬೇಕು.